ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಫೋಟೋ ರೂಮ್ ಅನ್ನೋ ಒಂದು ಎ ಐ ಟೂಲ್ನ ಯೂಸ್ ಮಾಡಿಕೊಂಡು ನಿಮ್ಮ ಫೋಟೋದಲ್ಲಿರುವ ಯಾವುದೇ ಥರ ಬ್ಯಾಕ್ಗ್ರೌಂಡ್ನ ಹೇಗೆ ರಿಮೂವ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಲೆಟ್ ಸ್ಟಾರ್ಟ್. ಗೈಸ್, ನಿಮಗೆ ಗೂಗಲಲ್ಲಿ ಫೋಟೋ ರೂಮ್ ಅಂತ ಟೈಪ್ ಮಾಡಿದ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನಿಮಗೆ ನೋಡ್ತಾ ಇರ್ಬೋದು, ಫಸ್ಟ್ ಆಪ್ಷನ್ನೇ ಬ್ಯಾಕ್ಗ್ರೌಂಡ್ ರಿಮೂವರ್. ನಾನೀಗ ಇದನ್ನು ಕ್ಲಿಕ್ ಮಾಡ್ತೀನಿ. ಎಸ್, ಇಲ್ಲಿ ನೋಡ್ತಾ ಇರ್ಬೋದು, ರಿಮೂವ್ ಬ್ಯಾಕ್ಗ್ರೌಂಡ್ಸ್ ಇನ್ಸ್ಟಂಟ್ಲಿ ವಿತ್ ಎ ಐ. ಇದಕ್ಕೆ ನಿಮಗೆ ಯಾವುದೇ ಥರ ಸೈನ್ ಇನ್ ಆಗಿ ಲಾಗಿನ್ ಆಗಲಿ ಯಾವುದೇ ಥರ ಆಪ್ಷನ್ ಇರಲ್ಲ. ಜಸ್ಟ್ ನೀವು ಒಂದು ಫೋಟೋ ಆ್ಯಡ್ ಮಾಡಿದ್ರೆ ಸಾಕು, ಅದೇ ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡಿ ನಿಮ್ಗೊಂದು ಕ್ಲೀನ್ ಫೋಟೋ ಕೊಡುತ್ತೆ. ಸೊ ಫಾರ್ ಎಕ್ಸಾಂಪಲ್, ಈಗ ನೋಡಿ, ನಾನೊಂದು ಫೋಟೋ ಆ್ಯಡ್ ಮಾಡ್ತೀನಿ. ಸ್ಟಾರ್ಟ್ ಫ್ರಮ್ ಎ ಫೋಟೋ. ಎಸ್, ಈಗ ಈ ಒಂದು ಫೋಟೋ ಆ್ಯಡ್ ಮಾಡಿದ್ದೀನಿ. ಇದು ಬ್ಯಾಕ್ಗ್ರೌಂಡ್ ಇದೆ. ಇವಾಗ ಇದು ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡಿ ಪ್ಲೈನ್ ಆಗಿರೋ ಲೈಕ್ ನಾರ್ಮಲ್ ನನ್ನ ಫೋಟೋ ಮಾತ್ರ ಬರೋ ಥರ ಒಂದು ಇಮೇಜ್ ತಂದು ಕೊಡುತ್ತೆ. ಗೈಸ್, ಇಲ್ಲಿ ನೀವು ನೋಡ್ತಾ ಇರ್ಬೋದು, ನನ್ನ ಫೋಟೋದಲ್ಲಿರೋ ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡಿ ಬರೀ ನನ್ನ ಫೋಟೋ ಮಾತ್ರ, ನನ್ನ ಇಮೇಜ್ ಮಾತ್ರ ಇಲ್ಲಿ ಕಾಣೋ ಥರ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿದ್ದೆ. ಸೊ ಇಷ್ಟು ಈಸಿ ಆಗಿರುತ್ತೆ ಫೋಟೋ ರೂಮ್ ಯೂಸ್ ಮಾಡಿಕೊಂಡು. ನೀವು ಕೂಡ ಯಾವುದೇ ಥರ ಲಾಗಿನ್ ಆಗೋ ಆಪ್ಷನ್ ಇರಲ್ಲ. ಜಸ್ಟ್ ನೀವು ಒಂದು ಫೋಟೋ ಆ್ಯಡ್ ಮಾಡಿ ಸಾಕು, ಅದೇ ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡಿ ನಿಮಗೊಂದು ಪ್ಲೈನ್ ಫೋಟೋ ಕೊಡುತ್ತೆ. ನೀವಿಲ್ಲಿ ನೋಡ್ಬೋದು, ಡೌನ್ಲೋಡ್ ಅಂತ ಆಪ್ಷನ್ ಇದೆ. ಇದನ್ನು ಕ್ಲಿಕ್ ಮಾಡಿದ್ರೆ ಆ ಒಂದು ಫೋಟೋ ಆಲ್ರೆಡಿ ಡೌನ್ಲೋಡ್ ಆಗಿರುತ್ತೆ. ಸೊ ಇವಾಗ ನೋಡೋಣ. ಎಸ್, ನೋಡಿ, ಯಾವುದೇ ಥರ ಒಂದು ಬ್ಯಾಕ್ಗ್ರೌಂಡ್ ಇಲ್ಲ, ಪ್ಲೈನ್ ನಿಮ್ಮ ಫೋಟೋ ಮಾತ್ರ ಕಾಣಿಸೋ ಥರ ಒಂದು ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿ ನಿಮಗೆ ಸಿಗುತ್ತೆ. ಸೊ ಇಷ್ಟು ಈಸಿ ಇರುತ್ತೆ ಫೋಟೋ ರೂಮಲ್ಲಿ.